ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ಈಗಾಗಲೇ ನಮ್ಮ ಗಜಪಡೆಗಳು ಸಿದ್ಧವಾಗಿರುವಂಥದ್ದು. ಈಗಾಗಲೇ ಅಂತಿಮ ಹಂತದ ತಾಲೀಮು ಕೂಡ ಕಂಪ್ಲೀಟ್ ಆಗಿದೆ. ಬೆಳಗ್ಗೆಷ್ಟೇ ಅರಮನೆಯ ಆವರಣದಲ್ಲಿ ಜಂಬೂ ಸವಾರಿ ಪ್ರೊಸೆಷನ್ನ ತಾಲೀಮನ್ನ ಕೂಡ ಆನೆಗಳಿಗೆ ಮಾಡಲಾಯಿತು. ಇದೀಗ ರಿಲ್ಯಾಕ್ಸ್ ಮೂಡ್ನಲ್ಲಿ ನಮ್ಮ ದಸರಾದ ಗಜಪಡೆಗಳು ಇರುವಂಥದ್ದು ಗಮನಿಸ್ತಾ ಇದ್ದೀರಾ. ನೀವೀಗ ಧನಂಜಯ ಸ್ನಾನವನ್ನ ಮಾಡಿಕೊಂಡು ಫ್ರೆಶ್ ಅಪ್ ಆಗ್ತಾ ಇದ್ದಾನೆ. ಯಾಕಂದ್ರೆ ಸಂಜೆ ಕೂಡ ಅರಮನೆಯ ಅಂಗಳದಲ್ಲಿ ಫೈನಲ್ ರಿಹರ್ಸಲ್ ಕೂಡ ಇರುತ್ತೆ. ಹಾಗಾಗಿ ಎಲ್ಲ ಆನೆಗಳಿಗೂ ಕೂಡ ಸ್ನಾನವನ್ನ ಮಾಡಿಸಿ ರೆಡಿ ಮಾಡಲಾಗ್ತಾ ಇದೆ. ಧನಂಜಯ ಕೂಡ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾ ಇದ್ದಾನೆ. ಪಕ್ಕದಲ್ಲಿ ನೀವು ಗಮನಿಸೋದಾದ್ರೆ ಅಲ್ಲಿ ಕಾವೇರಿ ಆನೆ ಇದೆ. ಸೊ ಅದು ಕೂಡ ಕುಮ್ಕಿ ಆನೆ. ಹೇಮಾವತಿ ಕೂಡ ಇದ್ದಾಳೆ. ಇದೇ ಮೊದಲ ಬಾರಿಗೆ ದಸರಾದಲ್ಲಿ ಭಾಗಿಯಾಗಿರುವಂತಹ ಆನೆ ಆಕೆ. ಇನ್ನೇನೋ 2 ದಿನದಲ್ಲಿ ಆಕೆ ಕೂಡ ಮೈಸೂರಿನ ರಾಜ ಬೀದಿಗಳಲ್ಲಿ ಗಜಗಾಂಭೀರ್ಯದ ಹೆಜ್ಜೆಯನ್ನ ಹಾಕಿ ಜಂಬೂ ಸವಾರಿಯ ಯಶಸ್ಸಿಗೆ ಕೂಡ ಶ್ರಮಿಸ್ತಾಳೆ. ಹಾಗಾಗಿ ನಮ್ಮ ಎಲ್ಲ ಗಜಪಡೆಗಳು ಕೂಡ ಇದೀಗ ಸದ್ಯಕ್ಕೆ ರಿಲ್ಯಾಕ್ಸ್ ಮೂಡ್ನಲ್ಲಿ ಇರುವಂಥದ್ದು. ಎಲ್ಲ ಪ್ರಾಕ್ಟೀಸನ್ನು ಕೂಡ ಆನೆಗಳು ಯಶಸ್ವಿಯಾಗಿ ಮುಗಿಸಿವೆ. ಡ್ರೈ ಪ್ರಾಕ್ಟೀಸ್ ಇರಬಹುದು, ಮರದ ಅಂಬಾರಿಯ ತಾಲೀಮ್ ಇರಬಹುದು, ಮರಳು ಮೂಟೆಯ ತಾಲೀಮ್ ಇರಬಹುದು, ಈ ಫಿರಂಗಿ ತಾಲೀಮ್ ಇರಬಹುದು, ಎಲ್ಲದನ್ನು ಕೂಡ ಕಾಡಿನಿಂದ ಆಗಷ್ಟೇ ನಾಡಿಗೆ ಬಂದಿದ್ದಂತಹ ಗಜಪಡೆಗಳು ಯಶಸ್ವಿಯಾಗಿ ಮುಗಿಸಿರುವಂಥದ್ದು. ಇನ್ನು ಕೇವಲ ಜಂಬೂ ಸವಾರಿ ಮೆರವಣಿಗೆ ಅಷ್ಟೇ ಬಾಕಿ ಇರುವಂಥದ್ದು. ಹಾಗಾಗಿ ಎಲ್ಲ ರೀತಿಯಾದಂತಹ ತಯಾರಿಗಳನ್ನು ಕೂಡ ಆನೆಗಳ ಮಾವುತರು ಮತ್ತು ಕಾವಾಡಿ ಎಲ್ಲರೂ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಜಂಬೂ ಸವಾರಿಯ ಯಶಸ್ಸಿಗೆ ಅರಣ್ಯ ಇಲಾಖೆ ಕೂಡ ವಿಶೇಷವಾದಂತಹ ಶ್ರಮವನ್ನ ಹಾಕ್ತಾ ಇದೆ. ಹಾಗಾಗಿ ಆನೆಗಳಿಗೆ ವಿಶೇಷವಾದಂತಹ ಆತಿಥ್ಯವನ್ನ ಕೂಡ ಕೊಡಲಾಗ್ತಾ ಇದೆ. ಇನ್ನೇನು 2 ದಿನಗಳಲ್ಲಿ ಜಂಬೂ ಸವಾರಿ ಮೆರವಣಿಗೆ ಕೂಡ ಯಶಸ್ವಿ ಆಗತ್ತೆ. ಸೊ ಅರಮನೆಯ ಅಂಗಳದಲ್ಲಿ ಇರುವಂತಹ ಗಜಪಡೆಗಳಿಗೆ ರಾಜಾತಿಥ್ಯವನ್ನ ಕೂಡ ದಸರಾ ಹಿನ್ನೆಲೆಯಲ್ಲಿ ಕೊಡ್ತಾ ಇರುವಂಥದ್ದು. ಸೊ ಅಂತಿಮ ಹಂತದ ಪ್ರಾಕ್ಟೀಸ್ ಎಲ್ಲವೂ ಮುಗಿದಿದೆ. ಇವತ್ತು ಏನು ನಡೆಯುತ್ತೆ ಇದು ಕಂಪ್ಲೀಟ್ ಆಗಿ ಅಂತಿಮ ಹಂತದ ಪ್ರಾಕ್ಟೀಸ್ ಆಗಿರುತ್ತೆ. ಅಂದರೆ ಜಂಬೂ ಸವಾರಿ ಸಾಗುವ ರಾಜಮಾರ್ಗ ಏನಿದೆ ಅರಮನೆಯ ಅಂಗಳದಲ್ಲಿ ಅಲ್ಲಿ ರಿಹರ್ಸಲ್ ಅನ್ನ ಮಾಡಲಾಗುತ್ತೆ. ಈ ಭಾಗದಿಂದ ಏನು ಆನೆಗಳು ಹೊರಡತ್ವೆ, ಆ ನಂತರದಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನ ಹೊತ್ತಿರುವಂತಹ ಚಿನ್ನದ ಅಂಬಾರಿಗೆ ಪುಷ್ಪಾರ್ಚನೆ ಮಾಡುವಂತಹ ಜಾಗ ಏನಿದೆ ಅಲ್ಲಿ ನಿಲ್ಲಿಸಿ ರಿಹರ್ಸಲ್ ಆಗಿ ಪುಷ್ಪಾರ್ಚನೆಯನ್ನ ಕೂಡ ಅಧಿಕಾರಿಗಳು ಹಾಗೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಕೂಡ ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಪವಿತ್ರ ರಾಜು, ಇಂಡಿಯನ್ ಟಿವಿ, ಮೈಸೂರು.